ಹಾಯ್ ನಮಸ್ತೆ ಅನ್ವಿತಾ ಆಚಾರ್ಯ ಲಾಗ್ಗೆ. ಇವತ್ತು ನಾನು ಕಾರಲ್ಲಿ ಎಲ್ಲಿ ಆಚೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಾನಿವತ್ತು ಹೋಗಿದ್ದು ನಾನು, ನಮ್ಮ ಚಿಕ್ಕಪ್ಪ, ನನ್ನ ತಮ್ಮ, ಹಾಗೆ ನಮ್ಮಮ್ಮ ಮತ್ತು ನಮ್ಮ ತಾತ, ನಮ್ಮಪ್ಪ. ನಾವು 6 ಜನನೂ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆಚೆ ಹೋಗ್ತಿರ್ಬೇಕಾದ್ರೆ ನಾವು ಫಸ್ಟು ಹೋಗಿದ್ದು ಮಂಡ್ಯಕ್ಕೆ ಎಲ್ಲಿ ಅಂತ ನೋಡ್ತಾ ಇದ್ದೀರಾ. ಈ ವಿಡಿಯೋ ನೋಡ್ಕೊಬನ್ನಿ, ನಾನು ಹೇಳ್ತೀನಿ. ಏನಪ್ಪ ಇದೇನೋ ವಿಡಿಯೋ ಆಗಿಬಿಟ್ಲು ಅಂತ ಅನ್ಕೋತಾ ಇದ್ದೀರಾ. ಇದೇನಿಲ್ಲ, ಇದು ಮಂಡ್ಯ ಹೈಕ್ಲ್ ಮದುವೆ. ಇವರೇ ನೋಡಿ ಮದುವೆ ಹೆಣ್ಣು ಮತ್ತು ಮದುವೆ ಗಂಡು ಸೂಪರಾಗಿ ಸುತ್ತಾಡ್ತಿದ್ದಾರೆ ಹೊರಗಡೆ. ನನಗೂ ಮಂಡ್ಯ ಅವ್ರ ಮದುವೆ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಅವ್ರ ಆಚಾರ ಹೆಂಗೆ, ಅವ್ರು ಯಾವ್ದು ರೀತಿ ಮದುವೆ ಮಾಡ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ಏನೇ ಹೇಳ್ರಿ, ಮಂಡ್ಯ ಹೈಕ್ಲ್ ಮದುವೆ ಅಂತೂ ಬೋಸ್ ಅಂದಾಗಿತ್ತು ಹೇಳ್ರಿ. ಅಲ್ಲಿ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಬೇರೆ ಕಡೆಗೆ. ಅದನ್ನು ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಅಂದರೆ ಯಾಕೆ ಕಾಯಿಸೋದು. ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ನಂಜನಗೂಡಿಗೆ. ನನಗೆ ನಂಜನಗೂಡಿಗೆ ಹೋಗಬೇಕು ಅಂದರೆ ತುಂಬಾ ಇಷ್ಟ. ಲಾಸ್ಟ್ 2 ಇಯರ್ಸಿಂದ ನಾನು ಬರ್ತಾ ಇದ್ದೀನಿ. ಈ ವರ್ಷ ಹೋಗೋಕ್ಕಾಗ್ತಿಲ್ವೇ ಅಂತ ತುಂಬಾ ಬೇಸರ ಆಗಿತ್ತು. ಆದರೆ ನಮ್ಮ ನಂಜನ ನನ್ನ ಕೈ ಬಿಡಲಿಲ್ಲ, ಕರೆಸ್ಕೊಂಡೇ ಬಿಟ್ಟ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ನಂಜನಗೂಡಿಗೆ ಹತ್ತಿರವಾಗಿರುವಂತಹ ನಿಮಿಷಾಂಬ ಟೆಂಪಲ್ಗೆ. ಇದು ಸಹ ಅಲ್ಲಿಗೆ ಹತ್ತಿರವಾಗೇ ಇರುತ್ತೆ. ನೀವು ಏನಾದರೂ ನಂಜನಗೂಡಿಗಾಗಲಿ, ಮಂಡ್ಯಕ್ಕಾಗಲಿ, ಮೈಸೂರಿಗಾಗಲಿ ಬಂದರೆ ಈ ಟೆಂಪಲ್ಗಳನ್ನಂತೂ ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದೆ ಒಂದು ಕೃಷ್ಣ ಟೆಂಪಲ್ಗೆ. ಇದು ಲೊಕೇಟ್ ಆಗಿರೋದು KRS ಡ್ಯಾಮ್ ಹಿಂದ್ಗಡೆ. ಇದ್ರದ್ದು ಸುತ್ತ ತುಂಬ ನೀರಿದೆ. ಇದು ಒಂದು ಸೈಡಲ್ಲಿ ಲೊಕೇಟ್ ಆಗಿದೆ. ಇದಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೀವೇನಾದರೂ ಮಂಡ್ಯಗೆ ಅಥವಾ ಮೈಸೂರಿಗೆ ಬಂದಾಗ ಖಂಡಿತವಾಗ್ಲೂ ಈ ಪ್ಲೇಸಸ್ಗಳನ್ನ ಅಂತೂ ಮಿಸ್ ಮಾಡ್ದಿರೋ ನೋಡ್ಕೊಬನ್ನಿ. ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಕೃಷ್ಣ ಟೆಂಪಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನಾನು ನೆಕ್ಸ್ಟ್ ಬಂದಿದ್ದೆ ಶ್ರೀ ಕ್ಷೇತ್ರ ಗೌಡಗೆರೆಗೆ. ಇದಂತೂ ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ದಿವಸ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ನೋಡಿದ್ದೆ ಹೊರತು ನಾನು ಕಂಡಾರೆ ನೋಡೇ ಇರಲಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ಬಾಯ್.